ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಪ್ರೆಸ್ ರಿಲೀಸ್ ಈಗಾಗಲೇ ಆಗಿದೆ. ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಪರೀಕ್ಷೆ 2025 ಒಂದು ರಿಸಲ್ಟ್ ಅನ್ನುವಂಥದ್ದು ನಾಳೆ ಅನ್ನುವಂಥದ್ದು ನಿಮಗೆ 12:30 ನಂತರ ನೀವು ವೀಕ್ಷಿಸಬಹುದು. ಅದನ್ನು ಹೇಗೆ ವೀಕ್ಷಿಸ್ಬೋದು ಅಂತಂದರೆ, ಸೊ ಈಗ ನಿಮ್ಮ ಮೊಬೈಲಲ್ಲಿ ಸಹ ನೀವು ವೀಕ್ಷಣೆ ಅನ್ನುವಂಥದ್ದನ್ನ ಮಾಡ್ಬೋದು. google.com ಅನ್ನುವಂಥದ್ದಕ್ಕೆ ಹೋಗಿ ಅಲ್ಲಿ KARResults.nic.in ಅನ್ನುವಂಥ ವೆಬ್ಸೈಟ್ ಇಲ್ಲಿ ನೀವು ನೋಡ್ಬೋದು. KARResults.nic.in 2025 ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು KARResults.nic.in ಅಂತ ಹೇಳಿ ಒಂದು ವೆಬ್ಸೈಟ್ ಕಾಣಿಸುತ್ತೆ. ದಿಸ್ ಇಸ್ ದ ಎಕ್ಸಾಕ್ಟ್ ಒಂದು ವೆಬ್ಸೈಟ್ ಅನ್ನುವಂಥದ್ದು. ಇದು ಅಫಿಷಿಯಲ್ ವೆಬ್ಸೈಟು. ಸೊ ಇಲ್ಲಿ ನೀವು ನೋಡ್ಬೋದು ಇನ್ನೂ ಹಲವು SSLC ಪರೀಕ್ಷೆ 1 ಇದರದ್ದು ಮತ್ತು ಲಾಸ್ಟ್ ಇಯರ್ದು ರಿಸಲ್ಟ್ಸ್ ಎಲ್ಲ ಕಾಣ್ತಿದೆ. ಸೊ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ 2024 ಕಾಣಿಸ್ತಿದೆ. ನಾಳೆ ಅಂದರೆ 8/4/2025 ನಂತರ ನಿಮಗೆ ಒಂದು ಹೊಸ ಲಿಂಕ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಇದೇ ರೀತಿ ಇರುತ್ತೆ, ರಿಸಲ್ಟ್ಸ್ 1 ಅಂತ ಹೇಳಿ. ಅಲ್ಲಿ ಆಲ್ರೆಡಿ ಲಾಸ್ಟ್ ಇಯರ್ 10ನೇ ತಾರೀಕು ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಸೊ ಈ ವರ್ಷ 8ನೇ ತಾರೀಕು ಅಂದರೆ ನಾಳೆ ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ ಇಂದು ಅಂದರೆ ನಾನು 7ನೇ ತಾರೀಕು ಈ ವೆಬ್ಸೈಟ್ನ ಓಪನ್ ಮಾಡ್ತಿರೋದ್ರಿಂದ ಹಳೇದೇ ತೋರಿಸ್ತಿದೆ. ನೀವು ನಾಳೆ 8/4/2025 ಒಂದು 12:30 ನಂತರ ನೀವೇನಾದರೂ ನೋಡಿದ್ರೆ ನಿಮಗಿಲ್ಲಿ ನಾಳೆ ಒಂದು ಲಿಂಕ್ ಓಪನ್ ಆಗಿರುತ್ತೆ. ಸೇಮ್ ಇದೇ ಥರನೇ ಅದನ್ನು ಕ್ಲಿಕ್ ಮಾಡಿದರೆ ಸೊ ನೀವು ಪರೀಕ್ಷೆಯ ಫಲಿತಾಂಶ ಅನ್ನುವಂಥದ್ದನ್ನ ವೀಕ್ಷಿಸಬಹುದು. ಈಗ ಅದು ಹಳೆ ಒಂದು ರಿಸಲ್ಟ್ಸ್ ತೋರಿಸ್ತಾ ಇದೆ. ನೀವು ನಾಳೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟ್ ಅನ್ನುವಂಥದ್ದನ್ನ ವೀಕ್ಷಿಸಿ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಅನ್ನುವಂಥದ್ದನ್ನ ಸಹ ಕೊಟ್ಟಿರ್ತೀನಿ.